ಹಚ್ಕೊಂಡು ಅಪ್ಪಿಡ ಕಲ್ಸ ಬ್ಯಾಕ್ ಸ್ನೇಕ್ ಹಾಯ್ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತೇನು ಬ್ಲಾಗ್ ಅಂದರೆ ಹೇರ್ ಕಟ್ ಮಾಡಿಸೋಣ ಅಂತ. ಸೊ ಇಟ್ ಈಸ್ ಅ ಕರ್ಲಿ ಹೇರ್ ಕಟ್. ಯೂಶ್ವಲಿ 8-9 ಮಂತ್ಸ್ ಒಂದು ಸತಿ ನಾನು ಮಾಡಿಸ್ತೀನಿ. ನಾರ್ಮಲ್ ಹೇರ್ ಕಟ್ಗಿಂತ ಕರ್ಲಿ ಹೇರ್ ಕಟ್ ಕಂಪ್ಲೀಟ್ಲಿ ಡಿಫ್ರೆಂಟು. ಸೊ ಮಿನಿಮಮ್ 2-2.5 hours ನನಗಿರೋ ಲೆಂತ್ ನೋಡಿದ್ರೆ ಮಿನಿಮಮ್ 2 hours 2.5 hours ವಿತೌಟ್ ಸ್ಪಾ, ಜಸ್ಟ್ ಹೇರ್ ಕಟ್ಗೆನೆ, ದ ಹೋಲ್ ಪ್ರಾಸೆಸ್ಗೆನೆ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಎಷ್ಟೊತ್ತಾಗುತ್ತೆ, ಏನಾಗುತ್ತೆ, ಏನೇನು ಮಾಡ್ತಾರೆ ಅಂತ. ಓಕೆ, ಲೆಟ್ಸ್ ಗೋ. ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಅವರೇ ಇವಾಗ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ನಾನು 6 yearsಯಿಂದ ಇದೇ ಸಲೂನಿಗೆ ಬರ್ತಾ ಇದ್ದೀನಿ. ಇಟ್ ಈಸ್ ಲೈಕ್ ಓನ್ಲಿ ಫಾರ್ ಕರ್ಲಿ, ನಾಟ್ ಫಾರ್ ಎನಿ ಅದರ್. ಇಲ್ಲಿ ಏನೂ ಮಾಡಲ್ಲ, ಜಸ್ಟ್ ಕರ್ಲ್, ಎ ಕಟ್, ಎ ಸ್ಪಾ, ದಟ್ಸ್ ಇಟ್. ದೇರ್ ಇಸ್ ನಥಿಂಗ್ ಎನಿ ಅದರ್ ಸರ್ವಿಸಸ್ ದೇ ಪ್ರೊವೈಡ್. ಇಟ್ಸ್ ಓನ್ಲಿ ಡೆಡಿಕೇಟೆಡ್ ಟು ಗರ್ಲ್ಸ್. ಸೊ ಇಟ್ಸ್ ಲೈಕ್ ದೇ ಆರ್ ಸೋ ಪ್ಯಾಷನೇಟ್ ಅಬೌಟ್ ಕರ್ಲ್. ನಾನು ಅಬುದಾಬಿಗೆ ಬಂದಾದ್ಮೇಲೆ, ಮೀನ್ಸ್ UAE ಬಂದಾದ್ಮೇಲೆ I have become more passionate about curls because of these people, these stylists. They're so dedicated. I just love them. I'll just show you my stylist, how she is doing now. So first step is wash. You're gonna wash me. Yes, I remember. ನೆಕ್ಸ್ಟ್ ಕೂದಲು ಗಂಟನ್ನು ಬಿಡಿಸಿ ಕಂಡೀಷ್ನರ್ ಹಾಕ್ತಾರೆ. ಕರ್ಲಿ ಹೇರ್ ರುಟೀನಲ್ಲಿ ಯಾವಾಗಲೂ ಕೂದಲು ವೆಟ್ ಇದ್ದಾಗಲೇ ಕೂಮ್ ಮಾಡಬೇಕು. ಇಟ್ಸ್ ಮ್ಯಾಂಡೇಟರಿ. ಆದಮೇಲೆ ಕರ್ಲ್ ಕ್ರೀಮ್ ಆ್ಯಂಡ್ ಜೆಲ್ನ ಹಾಕಿ ಒಂದು ಕರ್ನು ಸ್ಟೈಲ್ ಮಾಡ್ತಾರೆ. ನೀವು ನೋಡ್ತಿರ್ಬಹುದು ಎಷ್ಟು ಪೇಷನ್ಸಿಂದ ಮಾಡ್ತಿದ್ದಾರೆ. ಒಂದು ಕ್ಲ್ಯಾಂಪ್ನು ತೆಗ್ದು ಕರ್ಲ್ ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ತಾರೆ. ಇದನ್ನು ಮಾಡೋಕ್ಕೆ ಆಲ್ಮೋಸ್ಟ್ ಲೈಕ್ 40-45 minutes ಅಂತೂ ಬೇಕು. ಎಷ್ಟು ಚೆನ್ನಾಗಿ ಕರ್ಲ್ನ ಡಿವೈಡ್ ಮಾಡಿ, ಟ್ವಿಸ್ಟ್ ಮಾಡಿ ಕರ್ಲ್ ಪ್ಯಾಟ್ರನ್ ಕ್ರಿಯೇಟ್ ಮಾಡ್ತಿದ್ದಾರೆ. ನೋಡೋಕ್ಕೆ ಚೆಂದ. ಕರ್ಲ್ ಹೇರ್ ರುಟೀನ್ ಮಾಡೋರ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಡ್ರೈಯಿಂಗು. ಒಂದು ಡ್ರೈಯರ್ ಸಾಲಲ್ಲ, ಸೊ 2 ಅಂತೂ ಬೇಕು. ಹಿಂದೆ ಫುಲ್ ಡ್ರೈ ಆದಮೇಲೆ ಕೂದಲನ್ನು ಮುಂದೆ ಮಾಡಿ ಈ ಥರ ಮತ್ತೆ ಫ್ರಂಟಿಂದನೂ ಟ್ರೈ ಮಾಡ್ತಾರೆ.
ಡ್ರೈ ಆದಮೇಲೆ ಸ್ವಲ್ಪ ಸ್ಟಿಫ್ ಆಗಿ ಕಾಣಿಸುತ್ತೆ ಈ ಥರ ಜೆಲ್ ಹಾಕಿರ್ತಾರಲ್ಲ ಅದಕ್ಕೆ. ಲಾಸ್ಟ್ ಸ್ಟೆಪ್ಪು. ಈಗ ನಾನು ಹೇರ್ ಸ್ಟೈಲಿಸ್ಟ್ ಇವಾನ್ ಬಂದು ಯಾವ ಹೇರ್ ಕಟ್ಟು ಹೇಗೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕಟಿಂಗ್ ಸ್ಟಾರ್ಟ್. ಈ ಕರ್ಲಿ ಹೇರ್ ಕಟ್ಟಲ್ಲಿ ನೀವು ನೋಡ್ಬೋದು ಹೇರ್ ಕಟಿಂಗ್ ಸ್ಟಾರ್ಟ್ ಮಾಡೋದೇ 1.5 hour ಆಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಆಫ್ ನಾರ್ಮಲ್ ಹೇರ್ ಕಟ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣವೇ ಕಟ್ ಮಾಡ್ತಾರೆ ಆ್ಯಂಡ್ ದೆನ್ ಸ್ಟೈಲ್ ಮಾಡ್ತಾರೆ. ಬಟ್ ಇದರಲ್ಲಿ ಸ್ಟೈಲ್ ಮಾಡಿ ಆಮೇಲೆ ಕಟ್ ಮಾಡ್ತಾರೆ. ನಮ್ಮ ಹೇರ್ ಪ್ಯಾಟ್ರನ್ ಹೇಗಿದೆ ಅಂತ ಚೆಕ್ ಮಾಡಿ ಆಮೇಲೆ ನಮ್ಮ ತಕ್ಕಂಗೆ ಕಟ್ ಮಾಡ್ತಾರೆ. ಈ ಪೊಸಿಷನಲ್ಲೂ ಕಟ್ ಮಾಡ್ತಾರೆ, ಪ್ರಪೋರ್ಷನ್ ಕರೆಕ್ಟಾಗಿರಲಿ ಎಲ್ಲ ಸೈಡಿಂದನೂ ಅಂತ. ಆ್ಯಂಡ್ ಫೈನಲಿ ಇಟ್ಸ್ ಡನ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆಲ್ಮೋಸ್ಟ್ 8 to 9 yearsಯಿಂದ ಕರ್ಲ್ ರೂಟೀನ್ ಮಾಡ್ತಿದ್ದೀನಿ. ಇಷ್ಟು ಚೆನ್ನಾಗಿ ಸ್ಟೈಲ್ ಮಾಡೋಕ್ಕಿನ್ನ ಬರೋಲ್ಲ. ಸೋ ಬ್ಯೂಟಿಫುಲ್. And my curls are back. Looks so good. Okay, let's go home. Then I'm building. Weather is so good. I thought ತುಂಬಾ ಬಿಸಿಲಿರುತ್ತೆ, ಬಟ್ ಬಿಸಿಲಿದೆ, ಬಟ್ ಇಟ್ಸ್ ನೈಸ್. ಹಾಯ್. ಸೊ ನಮ್ಮ ಕಮ್ಯುನಿಟಿಲಿ ಪೆಟ್ಟಿಂಗ್ ಝೂ ಓಪನ್ ಮಾಡಿದ್ದಾರೆ ಜಸ್ಟ್ ಫಾರ್ 2 hours. ಲಕ್ಷ್ಯ ಮತ್ತು ಗೋಕುಲ್ ಹೋಗಿದ್ದಾರೆ ಆಲ್ರೆಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. ಏನೇನು ಅನಿಮಲ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ಇಟ್ಸ್ ಕ್ರೌಡೆಡ್. ಐ ವಿಲ್ ಶೋ ಯು. ನಮ್ಮ ಕಮ್ಯುನಿಟಿಲಿ ಈ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಒಂದೊಂದು ವೀಕೆಂಡು. ಕಿಡ್ಸ್ನ ಎಂಗೇಜ್ ಮಾಡಬೇಕು ಅಂತ. ಇಟ್ಸ್ ಅ ಬಿಗ್ ಕಮ್ಯುನಿಟಿ, ಇಟ್ಸ್ ಅ ಬ್ಯೂಟಿಫುಲ್ ಕಮ್ಯುನಿಟಿ. ನನ್ನ ಕಮ್ಯುನಿಟಿ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೋನು. Laksh. Snake? Yeah. Parrot. Bird. Nice. Cute. Okay, na. We'll try the other one. Come get him here. Oi! There's a duck. Lakshu, ಹೇಗಿತ್ತು? ಡಕ್ ಹೆಂಗಿತ್ತು? ಡಕ್? Duck was good? How does that say? ಅವ್ನು ಡಕ್ಕಿಂದ ಬಿದ್ದಿದ್ದಾನೆ. ಡಕ್ ಎಲ್ಲಿಂದ ಇಟ್ಕೊಂಬರ್ಲಿ ನಾನು ಇವಾಗ, ಮನೇಲಿ ಇಟ್ಕೊಳ್ಳಂಗಿಲ್ಲ.